forever on fire. ಇವತ್ತು ಅಥವಾ ನಾಳೆ ದೆಹಲಿಯಿಂದ ರಾಜ್ಯಕ್ಕೆ ಹಿರಿಯ ವಕೀಲರ ತಂಡ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಕಪಿಲ್ ಸಿಬಲ್ ಹಾಗೇನೆ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಸದ್ಯದ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ಪರವಾಗಿ ಹೈಕೋರ್ಟ್ ಮೊರೆ ಹೋಗಲಿರುವ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ನಾಳೆಗೆ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಮೊದಲ ಸ್ಟೆಪ್ ಕಾನೂನು ಹೋರಾಟದ ಮೊದಲ ಸ್ಟೆಪ್ ಹೈಕೋರ್ಟ್ ಮೊರೆ ಹೋಗೋದು. ಆ ನಿಟ್ಟಿನಲ್ಲಿ ಇವತ್ತು ಅಥವಾ ನಾಳೆ ದೆಹಲಿಯಿಂದ ರಾಜ್ಯಕ್ಕೆ ಹಿರಿಯ ವಕೀಲರ ತಂಡ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ತಡೆಯಾಗದೆ ನೀಡುವಂತೆ ಮನವಿಯನ್ನ ಮಾಡಲಿದ್ದಾರೆ ಸಿಎಂ ಸಾಹೇಬ್ರು. ಈಗಾಗಲೇ ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಚರ್ಚೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಪ್ರಾಸಿಕ್ಯೂಷನ್ಗೆ ಕೊಡುವ ಬಗ್ಗೆ ಮೊದಲೇ ನಿರೀಕ್ಷೆಯಲ್ಲಿದ್ರು ಸಿಎಂ ಸಿದ್ದರಾಮಯ್ಯನವರು. ಕಾನೂನು ಹೋರಾಟಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸಿದ್ದೆ ರಾಜ್ಯ ಸರ್ಕಾರ. ಮೊದಲೇ ರಾಜ್ಯದ ಕಾಂಗ್ರೆಸ್ನ ನಾಯಕರಿಗೆ ಇದ್ರ ಬಗ್ಗೆ ಒಂದು ಅರಿವಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಹುದು ರಾಜ್ಯಪಾಲರ ನಡವಳಿಕೆಯನ್ನ ನೋಡಿದಾಗ ಆ ಒಂದು ಅನುಮಾನ ಕಾಂಗ್ರೆಸ್ನ ನಾಯಕರುಗಳಿಗಿತ್ತು. ಹಾಗಾಗಿ ಅವರುಗಳು ತೆರೆಮರೆಯ ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಅಕಸ್ಮಾತ್ ಪ್ರಾಸಿಕ್ಯೂಷನ್ ಅಂದ್ಬಿಟ್ರೆ ನಾವು ಏನ್ ಕಾನೂನು ಹೋರಾಟವನ್ನ ಮಾಡಬಹುದು, ನಮ್ಮ ಬಳಿ ಏನ್ ಆಪ್ಷನ್ಸ್ ಇದೆ, ಯಾವ ರೀತಿಯಾಗಿ ಇದನ್ನ ಎದುರಿಸಬಹುದು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರು ಆಲ್ರೆಡಿ ತೆರೆಮರೆಯಲ್ಲಿ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ರು. ನೋಡಿ, ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಘ್ವಿ ಅನೇಕ ದೊಡ್ಡ ವಿಚಾರಗಳಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದವರು, ಸರ್ಕಾರದ ಪರವಾಗಿ ಬ್ಯಾಟ್ ಬೀಸಿದವರು, ಅನೇಕ ಕೇಸಸ್ಗಳನ್ನ ಎದುರಿಸಿದವರು. ಸೊ ಇವರಿಬ್ಬರು ಕೂಡ ಇದೀಗ ರಾಜ್ಯಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ. ಇವರುಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಯನ್ನ ಮಾಡಲಿದ್ದಾರೆ. ಸಿಎಂ ಪರವಾಗಿ ಹೈಕೋರ್ಟ್ ಮೊರೆ ಹೋಗೋದಕ್ಕೆ ಕಪಿಲ್ ಸಿಬಲ್ ಮತ್ತು ಸಿಂಘ್ವಿ ಈಗ ರಾಜ್ಯಕ್ಕೆ ಆಗಮಿಸುವಂತ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಕಸ್ಮಾತ್ ಇವತ್ತೇನಾದ್ರೂ ಅವ್ರು ಆಗಮಿಸಿದ್ರೆ ನಾಳೆಯ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಿ ಅದರ ಮುಖಾಂತರವಾಗಿ ಉತ್ತರವನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಈ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರೋದು. ನೋಡಿ, ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ, ಅದಕ್ಕೆ ಈ ಆರೋಪಗಳು ಬಂದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿಎಂ ಸಿದ್ದರಾಮಯ್ಯನವರು ಇದನ್ನು ಪ್ರತಿಷ್ಠೆಯಾಗೂ ಕೂಡ ತೆಗೆದುಕೊಂಡಿದ್ದಾರೆ. ಈ ಕಾನೂನು ಹೋರಾಟವನ್ನು ಮಾಡಲೇಬೇಕು, ಇದರಿಂದ ಹೊರಗೆ ಬರಲೇಬೇಕು ಅಂತ. ಯಾಕಂದರೆ ಅವರ ಸುಮಾರು 40-45 ವರ್ಷದ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಯಾವತ್ತೂ ಒಂದು ಬ್ಲ್ಯಾಕ್ ಮಾರ್ಕ್ ಅನ್ನೋದು ಸಿದ್ದರಾಮಯ್ಯನವರಿಗೆ ಇರಲಿಲ್ಲ. ಅಂದರೆ ಈ ಥರದ ಹಗರಣ ಅಥವಾ ಈ ಥರದ ವಿಚಾರಗಳಲ್ಲಿ ಸಿದ್ದರಾಮಯ್ಯನವರ ಹೆಸರು ಕೇಳಿ ಬಂದಿರಲಿಲ್ಲ. ಅವರನ್ನ ಕ್ಲಿಯರ್ ರಾಜಕಾರಣಿ ಅಂತ ಕರೀತಾ ಇದ್ರು. ಯಾವುದೇ ಈ ರೀತಿಯಾದಂಥ ವಿಚಾರಗಳಲ್ಲಿ ಅವ್ರ ಹೆಸರು ಇರ್ತಿರ್ಲಿಲ್ಲ, ಒಂದು ಕಪ್ಪು ಚುಕ್ಕಿ ಅನ್ನೋದು ಇರ್ತಿರ್ಲಿಲ್ಲ, ಕ್ಲೀನ್ ಹ್ಯಾಂಡ್ ಅಂತ ಕರೆಸ್ಕೊಳ್ತಾ ಇದ್ರು. ಸೊ ಮೊದಲ ಬಾರಿಗೆ ಈ ಥರದೊಂದು ಗಂಭೀರವಾದಂಥ ಆರೋಪವನ್ನು ಸಿಎಂ ಸಿದ್ದರಾಮಯ್ಯನವರು ಎದುರಿಸ್ತಾ ಇರೋದು. ಸೊ ಹೀಗಿರಬೇಕಾದ್ರೆ ಈ ವಯಸ್ಸಿನಲ್ಲಿ ಇಷ್ಟು ವರ್ಷಗಳ ನಂತರ ಈ ಥರದೊಂದು ಗಂಭೀರವಾದಂಥ ಆರೋಪ ಇರುವಂಥ ಹಿನ್ನೆಲೆಯಲ್ಲಿ ಅದರಿಂದ ಹೊರಗಡೆ ಬರಲೇಬೇಕಾದಂಥ ಅನಿವಾರ್ಯತೆ ಸಿಎಂಗೂ ಕೂಡ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಸಿದ್ದರಾಮಯ್ಯನವ್ರಿಗೂ ಕೂಡ ಅರಿವಿತ್ತು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ಗೆಸ್ ಇತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಅಂತ. ಹಾಗಾಗಿ ಏನ್ ಪ್ಲಾನ್ ಮಾಡ್ಕೊಂಡಿದ್ರು, ತಯಾರಿ ಏನ್ ನಡೀತಾ ಇದೆ, ವಾಟ್ ನೆಕ್ಸ್ಟ್, ಏನೆಲ್ಲ ಆಪ್ಷನ್ಸ್ ಸಿಎಂ ಮುಂದೆ ಇದೆ? ರಾಜ್ಯಪಾಲರಿಂದ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ. ಈಗ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸರ್ಕಾರಕ್ಕೆ ಮುಂದಿನ ನಡೆ ಇರೋದು ಕಾನೂನಾತ್ಮಕವಾಗಿ ಹೋರಾಟ ಯಾವ ರೀತಿ ಮಾಡಬೇಕು ಎಂಬ ನಡೆ. ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಒಂದಿಷ್ಟು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಸಿದ್ಧತೆಗಳು ಕೂಡ ಆಗಿದೆ. ಜೊತೆಗೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಕೋರ್ಟ್ ಮೆಟ್ಟಿಲನ್ನ ಹೇರಬೇಕು, ಯಾವ ರೀತಿ ಒಂದು ದಾಖಲೆಗಳನ್ನ ಕೊಡಬೇಕು ಅನ್ನೋದು ಈಗಾಗಲೇ ಸಿದ್ಧತೆಗಳು ಆಗಿದೆ. ಅಂದ್ರೆ ಈಗಾಗಲೇ ಅಡ್ವೊಕೇಟ್ ಜನರಲ್ ಆದಂತಹ ಶಶಿಕಿರಣ್ ಶೆಟ್ಟಿ ಹಾಗೂ ಸಿಎಂ ಕಾನೂನು ಸಲಹೆಗಾರರಾದ ಪೊನ್ನಣ್ಣ ಅವರ ಬಳಿ ಸಾಕಷ್ಟು ಚರ್ಚೆ ಆಗಿದೆ. ನಿನ್ನೆ ಇಡೀ ಸಚಿವ ಸಂಪುಟವೇ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡೋಣ ಎಂಬ ಸಾಥನ್ನು ಕೊಟ್ಟಿರುವಂತದ್ದು. ಹಾಗಾಗಿ ಹಿರಿಯ ವಕೀಲರ ಒಂದು ತಂಡದಿಂದಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸಲಹೆಯನ್ನ ಪಡೆದಿರೋದು. ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು, ಕೋರ್ಟ್ ಮೆಟ್ಟ ಇರಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಸುತ್ತಿನಲ್ಲಿ ಹಿರಿಯ ವಕೀಲರಿಂದ ಮಾಹಿತಿಯನ್ನ ಪಡೆದಿರೋದು, ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ
ಸಿಎಂ ಸಿದ್ದರಾಮಯ್ಯನವರಿಗೆ ಬೆನ್ನಿಗೆ ನಿಂತಿರುವಂತದ್ದು. ಅಂದ್ರೆ ಬೇರೆ ರಾಜ್ಯಗಳಿಗೆ ಹೋಲಿಸಿಕೊಂಡ ಸಂದರ್ಭದಲ್ಲಿ ಷಡ್ಯಂತ್ರ ಆಗಿದೆ. ಕಾಂಗ್ರೆಸ್ ಇರುವಂತಹ ಅಂದ್ರೆ ಬಿಜೆಪಿಯೇತರ ರಾಜ್ಯ ಯಾವ ಸರ್ಕಾರಗಳಿವೆ ಅಂತಹ ರಾಜ್ಯಗಳಲ್ಲೂ ಕೂಡ ಕೇಂದ್ರ ಸರ್ಕಾರ ಬೇಕಂತಲೇ ಈ ರೀತಿ ಅಧಿಕಾರ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆಲ್ಲ ನಾವು ಉತ್ತರ ಕೊಡೋಣ, ಕಾನೂನಾತ್ಮಕವಾಗಿ ನಾವು ಉತ್ತರ ಕೊಡೋಣ ಎಂಬ ಭರವಸೆಯನ್ನ ಈಗಾಗಲೇ ಕೇಂದ್ರ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತದ್ದು. ಹಾಗಾಗಿ ಇವತ್ತು ಇನ್ನಷ್ಟು ಹಿರಿಯ ವಕೀಲರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆಗಳು ಇದೆ. ಇವತ್ತು ಅಥವಾ ನಾಳೆ ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟಂತೆ ಏನು ಕೋರ್ಟ್ ಮೆಟ್ಟಲೇರುವ ಸಾಧ್ಯತೆ ಇದೆ. ಹಾಗಾಗಿ ಇವತ್ತೇ ಇನ್ನಷ್ಟು ಹಿರಿಯ ವಕೀಲರ ತಂಡದ ಜೊತೆ ಚರ್ಚೆ ನಡೆಸುವ ಸಾಧ್ಯತೆಗಳು ಇದೆ. ಅಂದ್ರೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಕಾನೂನು ಬದ್ಧ ಆಗುತ್ತೆ ಎಂಬ ಪ್ರಶ್ನೆಯನ್ನ ಮಾಡೋದಕ್ಕೆ ಈಗ ವಕೀಲರ ತಂಡದೊಂದಿಗೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಪ್ರಮುಖವಾಗಿ ಹಿರಿಯ ಎಐಸಿಸಿಯಲ್ಲಿ ಇರುವಂತಹ ಹಿರಿಯ ನಾಯಕರು ಹಾಗೂ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಲ್ ಹಾಗೂ ಅಭಿಷೇಕ್ ಮನು ಸಿಂಘ್ವಿ ರಾಜ್ಯಕ್ಕೆ ಆಗಮನ ಮಾಡಿ ಅಂದ್ರೆ ರಾಜ್ಯಕ್ಕೆ ಬಂದು ಸಿಎಂ ಸಿದ್ದರಾಮಯ್ಯನವ್ರ ಜೊತೆ ಚರ್ಚೆ ಮಾಡ್ತಾರೆ. ಮುಂದಿನ ಹೋರಾಟ ಯಾವ ರೀತಿ ಇರಬೇಕು, ಯಾವ ರೀತಿ ಹೋರಾಟ ಮಾಡಬೇಕು, ಜೊತೆಗೆ ಪ್ರಾಸಿಕ್ಯೂಷನ್ ವಿರುದ್ಧ ಹೈಕೋರ್ಟ್ ಮೊರೆ ಹೋಗುವ ಸಿದ್ಧತೆಗಳು ಕೂಡ ಈಗಾಗಲೇ ಆಗ್ತಾ ಇರೋದ್ರಿಂದ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗಿರುವಂತಹ ಒಂದು ರಾಜಕೀಯ ವಿದ್ಯಮಾನಗಳನ್ನು ಕೂಡ ಪ್ರಸ್ತಾಪ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಮಾಡುವಂತಹ ಮನವಿಗೆ ಅರ್ಜಿ ಸಲ್ಲಿಸೋದಕ್ಕೆ ಈಗಾಗಲೇ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಏನು ಕೇಂದ್ರ ಹೈಕಮಾಂಡ್ ನಾಯಕರೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಂದಲೂ ಸಾಥ್ ಸಿಕ್ಕಿದೆ. ಹಾಗೂ ಕಪಿಲ್ ಸಿಬಲ್ ಹಿರಿಯ ವಕೀಲರಿದ್ದಾರೆ, ಜೊತೆಗೆ ಅಭಿಷೇಕ್ ಮನು ಸಿಂಘ್ವಿ ಕೂಡ ಹಿರಿಯ ವಕೀಲರಿದ್ದಾರೆ. ಅವರಿಂದ ವಾದ ಮಾಡಿದ ಸಂದರ್ಭದಲ್ಲಿ ಇನ್ನಷ್ಟು ಅನುಕೂಲ ಆಗುತ್ತೆ, ಸಿಎಂಗೆ ಇನ್ನಷ್ಟು ನೈತಿಕ ಬೆಂಬಲ ಸಿಗುತ್ತೆ ಎಂಬ ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಸಾಕಷ್ಟು ದಿನ ಸಭೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು. ಹಾಗಾಗಿ ನಾಳೆ ಪ್ರಾಸಿಕ್ಯೂಷನ್ ವಿರುದ್ಧ ಏನು ಕೋರ್ಟ್ಗೆ ಹೋಗುವ ಹಿನ್ನೆಲೆಯಲ್ಲಿ ಇವತ್ತು ಇನ್ನಷ್ಟು ಹಿರಿಯ ವಕೀಲರ ಜೊತೆ ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಕಾನೂನಿನಿಂದಲೇ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಆ ವಿರುದ್ಧಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡಬೇಕು ಎಂಬ ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.